ಕಾಗೆನ ಯಾಕೆ ಈ ವಿಡಿಯೋದ ಕೆಲವು ದೃಶ್ಯಗಳಲ್ಲಿ ಹೈಲೈಟ್ ಮಾಡಿದ್ದಾರೆ? ಅರ್ಧ ತಿಂದ ಆಪಲ್ ಬಳಿ ಇರೋ ಹಾವು ಏನ್ ಹೇಳ್ತಾ ಇರಬಹುದು? ಅಕ್ಟೋಬಸ್ ಆಕೃತಿಯಲ್ಲಿರೋ ಕಿರೀಟದ ಹಿಂದೆ ಅಷ್ಟೊಂದು ವಿಷಯ ಇದೆಯಾ? ಎಲ್ರಿಗೂ ನಮಸ್ಕಾರ. ಉಪೇಂದ್ರ ಅವರ UI ಸಿನಿಮಾದ ರಿಲೀಸ್ ಡೇಟು ಅನೌನ್ಸ್ಮೆಂಟ್ ಆಗಿದೆ. ಅದನ್ನ ಒಂದು ವಿಡಿಯೋದ ಮೂಲಕ ಮಾಡಿದ್ದಾರೆ. ಅದರಲ್ಲಿ ಜನಕ್ಕೆ ಒಂದಿಷ್ಟು ಹಿಂಟನ್ನ ಕೊಟ್ಟಿದ್ದಾರೆ. ನಾವಿವತ್ತು ಅದನ್ನೆಲ್ಲ ಅನಾಲಿಸಿಸ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಏನ್ ಕಾಣಿಸುತ್ತೆ ಅಂದ್ರೆ, ತಲೆ ಬುರುಡೆಗಳೆಲ್ಲ ಕೆಳಗೆ ಬಿದ್ದಿರುತ್ತೆ. ಅಲ್ಲಲ್ಲಿ ಬೆಂಕಿ, ಆಕಾಶ ಕೆಂಪು ಹಾಗೂ ಗುಲಾಬಿ ಬಣ್ಣದಿಂದ ಕೂಡಿರುತ್ತೆ. ದೂರದಲ್ಲಿ ಒಂದಿಷ್ಟು ಬೆಟ್ಟಗಳು ಟೆಂಪಲ್ ತರ ಕಾಣಿಸ್ತಾ ಇದೆ. ಇದನ್ನ ನೋಡಿದಾಗ ನನಗೆ ಅರ್ಥ ಆಗಿದ್ದು, ಸಂಪೂರ್ಣ ನಾಶವಾಗಿರೋ ಜಗತ್ತನ್ನ ತೋರಿಸ್ತಾ ಇದ್ದಾರೆ ಅಂತ. ಈ ತಲೆ ಬುರುಡೆಗಳು ಜಗತ್ತಿನ ಅಂತ್ಯವಾದಾಗ ಹೇಗೆ ಕಂಡು ಬರುತ್ತೋ ಆ ರೀತಿ ಇದೆ ಅಂತ ನನಗನ್ನಿಸ್ತು. ಇದಾದ್ಮೇಲೆ ಒಂದಿಷ್ಟು ಆಕಾಶದಲ್ಲಿ ಮಿಂಚುಗಳು ಬರುತ್ತೆ. ಆಗ ಮೇಲಿಂದ ಒಂದು ಆಪಲ್ ಕೆಳಗೆ ಬೀಳುತ್ತೆ. ಆಪಲ್ ಬಿದ್ದ ಕೆಲವೇ ಸೆಕೆಂಡ್ ಅಲ್ಲಿ ಒಂದು ಬಾಣ ಆಪಲ್ನ ಸೀಳುತ್ತೆ. ಆಗ ರಕ್ತ ಚಿಮ್ಮುತ್ತೆ. ಈ ಆಪಲ್ನ ನೋಡಿದಾಗ ನನಗೆ ಅರ್ಥ ಆಗಿದ್ದು, ಇದು ನಮ್ಮ ಆಡಮ್ ಹಾಗೂ ಈವನ ಕಥೆನ ಹೇಳುತ್ತೆ ಅಂತ. ಈ ಕಥೆನ ನಿಮಗೆ ಶಾರ್ಟ್ ಆಗಿ ಒಂದ್ಸಲ ಹೇಳ್ತೀನಿ. ಈ ಆಡಮ್ ಅನ್ನೋನು ಈ ಭೂಮಿಯ ಮೊದಲನೇ ವ್ಯಕ್ತಿ. ದೇವರು ಈ ಪರಿಸರವನ್ನ ಕ್ರಿಯೇಟ್ ಮಾಡಿದ ಮೇಲೆ ಅದರಲ್ಲಿ ಜೀವಿಸಲು ಆಡಮ್ ಅನ್ನ ವ್ಯಕ್ತಿಯನ್ನ ಕ್ರಿಯೇಟ್ ಮಾಡ್ತಾನೆ. ಆ ನಂತರ ಆತನಿಗೆ ಕಂಪನಿ ಕೊಡಲು ಪ್ರಾಣಿ ಪಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಾನೆ. ಆದರೆ ಆಡಮ್ಗೆ ಅವ್ರು ಯಾರು ಸೆಟ್ ಆಗೋದಿಲ್ಲ. ಹಾಗಾಗಿ ಒಂದು ದಿನ ಆಡಮ್ ಮಲಗಿದ್ದಾಗ ಆತನ ಪಕ್ಕೆಲಬನ್ನು ತೆಗೆದುಕೊಂಡು ಒಂದು ಸುಂದರವಾದ ಹುಡುಗಿಯನ್ನ ಕ್ರಿಯೇಟ್ ಮಾಡ್ತಾನೆ. ಅವಳಿಗೆ ದೇವರು ಈವಾ ಅಂತ ಹೆಸರಿಡ್ತಾನೆ. ನಂತರ ದೇವರು ಈ ಆಡಮ್ ಮತ್ತೆ ಈವಾಗ ಹೇಳ್ತಾರೆ, ನೀವು ಈ ತೋಟದಲ್ಲಿರೋ ಎಲ್ಲಾ ಹಣ್ಣುಗಳನ್ನ ತಿನ್ಬೋದು, ಆದರೆ ಆ ಮಧ್ಯದಲ್ಲಿರೋ ಹಣ್ಣನ್ನ ಮಾತ್ರ ತಿನ್ಬಾರ್ದು ಅಂತ. ಆ ಹಣ್ಣೆ ಸೇಬಾಗಿರುತ್ತೆ. ದೇವರು ಹೇಳಿದ ಹಾಗೆ ಆಡಮ್ ಮತ್ತು ಈವಾ ತೋಟದಲ್ಲಿರೋ ಬೇರೆ ಹಣ್ಣುಗಳನ್ನ ತಿನ್ಕೊಂಡು ತುಂಬಾ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಹೀಗಿರುವಾಗ ಒಂದು ದಿನ ಒಂದು ಹಾವು ಬಂದು ಅವರಿಬ್ಬರಿಗೆ ಆ ಮರದಲ್ಲಿದ್ದ ಸೇಬನ್ನ ತಿನ್ನೋ ತರ ಕನ್ವಿನ್ಸ್ ಮಾಡುತ್ತೆ. ಆಗ ಆಡಮ್ ಮತ್ತು ಈವಾ ಆ ಹಣ್ಣನ್ನ ತಿಂತಾರೆ. ಈ ವಿಷಯ ದೇವರಿಗೆ ತಿಳಿದಾಗ ದೇವರು ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ಆ ಕೋಪದಲ್ಲಿ ಒಂದಿಷ್ಟು ಶಾಪನ ಆಡಮ್ ಹಾಗೂ ಈವಾಗೆ ಕೊಡ್ತಾರೆ ಹಾಗೂ ಆ ತೋಟದಿಂದ ಅವರಿಬ್ರನ್ನ ಹೊರ ಹಾಕ್ತಾರೆ. ಅವತ್ ನಡೆದ ಆ ಮೊದಲನೆಯ ತಪ್ಪು ಹಾಗೂ ಆ ಘಟನೆಯಿಂದ ನಾವುಗಳು ಅಂದ್ರೆ ಆಡಮ್ ಈವರ ಸಂತತಿಗಳಾದ ನಾವುಗಳು ತಪ್ಪುಗಳನ್ನ ಇಂದಿಗೂ ಮಾಡ್ತಾ ಇದ್ದೀವಿ, ಹಾಗೆ ಬದುಕ್ತಾ ಇದ್ದೀವಿ ಕೂಡ. ಅದರಿಂದನೇ ಪ್ರಪಂಚ ಈ ರೀತಿ ಆಗಿರೋದು. ಈ ಸಿನಿಮಾದಲ್ಲಿ ಆಡಮ್ ಈವರ ಆ ಕತೆಗೆ ಏನೋ ಒಂದು ಲಿಂಕ್ ಇದೆ. ಆ ಲಿಂಕು ಏನಿರ್ಬೋದು ಅಂತ ನಾನು ನಂದೇ ಆದ ರೀತಿಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಆಪಲಿಗೆ ಬಾಣ ಬಿದ್ದಾಗ ರಕ್ತ ಚಿಮ್ಮುತ್ತೆ. ಇಡೀ ಈ ಕಥೆಯಲ್ಲಿ ಆಪಲ್ ಹೈಲೈಟ್. ಆಪಲ್ ಇಂದನೇ ಅಷ್ಟೆಲ್ಲ ಆಗಿರೋದು. ಇಲ್ಲಿ ಆಪಲ್ ಅಲ್ಲಿ ರಕ್ತ ಬರಿಸೋದ್ರ ಮೂಲಕ ಈ ಆಪಲ್ ಕೆಟ್ಟದರ ಸಂಕೇತ ಅಥವಾ ತುಂಬಾನೇ ಡೇಂಜರಸ್ ಅಂತ ಹೇಳೋದಿಕ್ಕೆ ಅದರ ಮೇಲೆ ಬಾಣ ಹಾಕಿ ಅದರಿಂದ ರಕ್ತವನ್ನ ಬರೆಸಿರಬಹುದು ಅಂತ ಅನಿಸ್ತಾ ಇದೆ. ನಂತರ ನಾವು ಅಬ್ಸರ್ವ್ ಮಾಡಿದ್ರೆ ಎರಡು ಹಾವುಗಳು ಆಪಲ್ ಹತ್ರ ಇರುತ್ತೆ. ಅಲ್ಲಿ ಸುತ್ತಮುತ್ತ ಇರೋ ಹೂ ನೋಡಿದ್ರೆ ಅದೊಂದು ತೋಟ ಅಂತ ಅನ್ಸುತ್ತೆ. ಇಲ್ಲಿರೋ ಆಪಲ್ ಅರ್ಧ ತಿಂದಾಗಿದೆ. ಹೆಡೆ ಎತ್ತಿದ ಹಾವು ಕೋಪದಲ್ಲಿ ಯಾರೋ ನೋಡ್ತಾ ಇದೆ. ರೈಟ್ ಸೈಡ್ ಅಲ್ಲಿ ಕಾಲ್ ತರ ಇದೆಯಲ್ವಾ, ಅದು ಉಪೇಂದ್ರ ಅವರದು. ಈ ಡ್ರೆಸ್ ಅಲ್ಲಿ ಕಾಲ್ ಭಾಗದಲ್ಲಿ ಏನಿದೆಯೋ ಅದೇ ಇಲ್ಲೂ ಕೂಡ ಇದೆ. ಹಾಗಾಗಿ ಇಲ್ಲಿರೋದು ಉಪೇಂದ್ರ ಅವರೇ. ಇಲ್ಲಿ ಹಾವು ಹಾಗೂ ಉಪೇಂದ್ರ ಅವರ ನಡುವೆ ಆಪಲ್ಗಾಗಿ ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ. ಆ ಡಿಸ್ಕಷನ್ ಏನಿರಬಹುದು? ಒಂದ್ ಆಂಗಲ್ ಅಲ್ಲಿ ಥಿಂಕ್ ಮಾಡೋದಾದ್ರೆ ಈ ಆಪಲ್ನ ನೀನ್ ತಿನ್ನು ಅಂತ ಹಾವು ಹೇಳ್ತಾ ಇರಬಹುದು, ಅಥವಾ ಹಾವೇ ಈ ಆಪಲ್ನ ನಾನು ಕೊಡೋದಿಲ್ಲ ಅಂತಾನು ಹೇಳ್ತಾ ಇರಬಹುದು. ಸೊ ಈ ದೃಶ್ಯ ಆಡಮ್ ಹಾಗೂ ಈವರ ಕತೆಗೆ ಸಂಪೂರ್ಣ ಹೋಲಿಕೆ ಆಗುತ್ತೆ. ಅಂದ್ರೆ ಇಲ್ಲಿ ಆಡಮ್ ಜಾಗದಲ್ಲಿ ಉಪೇಂದ್ರ ಅವರು ಇದ್ದಾರೆ ಅಂತ ಅನ್ಸುತ್ತೆ. ಹಾಗಾದ್ರೆ ಉಪೇಂದ್ರ ಅವರು ಪ್ರಪಂಚದ ಮೊದಲನೇ ವ್ಯಕ್ತಿಯ ಕ್ಯಾರೆಕ್ಟರ್ನ ಇಲ್ಲಿ ಮಾಡ್ತಾ ಇದ್ದಾರಾ? ಎಸ್, ಮಾಡ್ತಾ ಇರಬಹುದು, ಅಥವಾ ಇದೊಂದು ಪರಿಕಲ್ಪನೆನೂ ಆಗಿರಬಹುದು. ಆಡಮ್ಮು ಆಪಲ್ ತಿಂದಿದ್ದಕ್ಕೆ ನಮ್ಮ ಪ್ರಪಂಚ ಹೀಗಿದೆ. ಅಕಸ್ಮಾತ್ ಅವತ್ತು ಆಡಮ್ಮು ಆ ಆಪಲ್ ತಿಂದೇ ಇಲ್ದಿದ್ರೆ ಪ್ರಪಂಚ ಇನ್ನೆಷ್ಟು ಚೆನ್ನಾಗಿರ್ಬೋದಿತ್ತು. ಯಾವುದೇ ಕಲ್ಮಶ ಇಲ್ಲದೆ ಹಾಗೂ ದೇವರ ಶಾಪ ಇಲ್ಲದೆ ನಾವೆಲ್ಲರೂ ಬದುಕ್ತಾ ಇದ್ವು ಅಲ್ವಾ? ಈ ದೃಶ್ಯ ನೋಡಿದಾಗ ನನಗೆ ಇದೇ ಈ ಸಿನಿಮಾದ ಕತೆ ಏನು ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಪೇಂದ್ರ ಕ್ಯಾರೆಕ್ಟರ್ಗೂ ಇದಕ್ಕೂ ಲಿಂಕ್ ಏನು? ಇದನ್ನ ಇನ್ನೂ ಆಳವಾಗಿ ಮುಂದೆ ಅನಾಲಿಸಿಸ್ ಮಾಡೋಣ. ಅದಾದ ಮೇಲೆ ಒಂದು ಚೇಂಜ್ ಅವರ್ ಎಫೆಕ್ಟ್ ಬರುತ್ತೆ. ಇಲ್ಲಿ ನೀವು ಗಮನಿಸಿದ್ರೆ ಒಂದು ಕಡೆ ಕಾಗೆ ಇದೆ, ಇನ್ನೊಂದು ಕಡೆ ಕೊಂಬುಗಳಿರೋ ಕುದುರೆ ಇದೆ, ದೂರದಲ್ಲಿ ಟ್ರೈನ್ ಮೇಲೆ ಟ್ರೈನ್ ಹೋಗ್ತಾ ಇದೆ,
ಹಾಗೆ ಆಕಾಶದಲ್ಲಿ ಗ್ರಹಗಳು ತುಂಬಾ ಹತ್ತಿರದಿಂದ ಕಾಣಿಸ್ತಾ ಇದೆ. ಮತ್ತದೇ ತಲೆಬುರುಡೆಗಳು ಕೆಳಗೂ ಇದೆ. ಸ್ಪಷ್ಟವಾಗಿ ಕಾಣಿಸೋ ಗ್ರಹಗಳು, ಇವುಗಳನ್ನೆಲ್ಲ ನೋಡಿದ್ರೆ ಇದು ಬೇರೆದೇ ಆದ ಒಂದು ಗ್ರಹ ಏನು ಅಂತ ಅನಿಸುತ್ತೆ. ಆದರೆ ಆ ತಲೆಬುರುಡೆಗಳು ಹಾಗೂ ಟ್ರೈನು ಇವೆರಡೂ ನೋಡಿದಾಗ ನನಗನ್ಸಿದ್ದು, ಇದು ಭೂಮಿಯ ಸಂಪೂರ್ಣ ಅಂತ್ಯವಾದಾಗ ಮತ್ತೆ ಅದನ್ನ ಪುನರ್ಸ್ಥಾಪನೆ ಆಗುತ್ತೆ ಅಲ್ವಾ, ಆಗಿನ ಚಿತ್ರಣ ಅಂತ ಅನಿಸುತ್ತೆ. ಹೇಗೆ ಎಲ್ಲ ಯುಗಗಳು ಮುಗಿದು ಕಲಿಯುಗ ಶುರುವಾಯಿತು, ಹಾಗೆ ಕಲಿಯುಗ ಮುಗಿದ ನಂತರ ಇನ್ನೊಂದು ಯುಗ ಶುರುವಾಗಬೇಕಲ್ವಾ, ಅದರ ಆರಂಭದ ಚಿತ್ರಣ ಅಂತ ಅನಿಸುತ್ತೆ. ಇಲ್ಲಿರೋ ಕುದುರೆ ಇದೆಯಲ್ಲ, ಇದು ಉಪೇಂದ್ರ ಅವರ ವೆಹಿಕಲ್. ಈ ಕುದುರೆಯ ಬಗ್ಗೆ ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರ ಲಿಂಕು ರೈಟ್ ಸೈಡ್ ಕಾರ್ನರಲ್ಲಿ ನಿಮಗೆ ಸಿಗುತ್ತೆ. ಆ ಟ್ರೈನ್ ಮೇಲೆ ಟ್ರೈನ್ ಹೋಗ್ತಾ ಇದೆಯಲ್ಲ, ಇದು ನನಗೆ ಹೇಗೆ ಕಾಣಿಸ್ತಾ ಇದೆ ಅಂದರೆ, ಕಂಜೆಸ್ಟ್ ಆಗಿರೋ ಜಾಗವನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಹೋಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಅಥವಾ ಟ್ರೈನ್ ಆಲ್ರೆಡಿ ಹಾಳಾಗಿ ಬಿದ್ದಿದೆ, ಅದ್ರ ಮೇಲೆ ಒಂದು ಟ್ರ್ಯಾಕ್ ಮಾಡಿ ಮತ್ತೊಂದು ಟ್ರೈನ ಹೋಗಿಸ್ತಾ ಇದ್ದಾರೆ ಅಂತ. ಆದರೆ ಈ ಟ್ರೈನಿಗೂ ಈ ಸಿನಿಮಾದ ಕತೆಗೂ ಏನೋ ಒಂದು ಲಿಂಕ್ ಇದೆ, ಅದು ಈ ಸಿನಿಮಾ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಕಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಈ ಕಾಗೆ ಪ್ರತಿ ದೃಶ್ಯದಲ್ಲೂ ಕಂಡು ಬರುತ್ತೆ. ಅದು ಯಾಕಿದೆ ಅನ್ನೋದನ್ನ ನಾನು ನಿಮಗೆ ಮತ್ತೆ ಹೇಳ್ತೀನಿ. ಇಲ್ಲಿ ಕಾಗೆ ಕೂತಿರೋ ಈ ಜಾಗ ಇದೆಯಲ್ಲ, ಇದು ನನಗೆ ಯಾವುದೋ ಅನ್ಯ ಗ್ರಹದಲ್ಲಿ ಕಂಡು ಬರೋ ಒಂದು ಯಂತ್ರ ತರ ಫೀಲ್ ಆಗ್ತಾ ಇದೆ. ಈ ಯಂತ್ರ ಏನಾದ್ರೂ ನಮ್ಮ ಉಪೇಂದ್ರ ಕ್ಯಾರೆಕ್ಟರ್ ಚಲಿಸುವ ವೆಹಿಕಲ್ ಆಗಿದ್ರೂ ಆಗಿರಬಹುದು. ಇನ್ನು ಇಲ್ಲಿ ಉಪೇಂದ್ರ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಅವರು ಆಕ್ಟೋಪಸ್ ಆಕೃತಿಯ ಕಿರೀಟವನ್ನ ಹಾಕಿದ್ದಾರೆ. ಈ ಆಕ್ಟೋಪಸ್ ಏನನ್ನ ಸಿಂಬಲ್ ಮಾಡುತ್ತೆ ಅಂತಂದ್ರೆ, ಒಂದು ಚಾಲೆಂಜ್ ಆಗಿರೋ ಪರಿಸ್ಥಿತಿಯನ್ನ ಕ್ರಿಯೇಟಿವ್ ಆಗಿ ಇಂಟೆಲಿಜೆನ್ಸ್ ಇಂದ ಹ್ಯಾಂಡಲ್ ಮಾಡುವ ರೀತಿಯನ್ನ ಇಂಡೈರೆಕ್ಟ್ ಆಗಿ ಆಕ್ಟೋಪಸ್ ಹೇಳುತ್ತೆ. ಅಂದ್ರೆ ಇಲ್ಲಿ ಉಪೇಂದ್ರ ಅವರು ಇದನ್ನ ಹಾಕೊಂಡಿರೋದ್ರಿಂದ ಅದರ ಅರ್ಥ ಇಷ್ಟೇ, ಒಂದು ಚಾಲೆಂಜ್ ಆಗಿರೋ ಪರಿಸ್ಥಿತಿಯನ್ನ ಉಪೇಂದ್ರ ಅವರು ತಮ್ಮ ಇಂಟೆಲಿಜೆಂಟ್ ಇಂದ ಹೇಗೆ ಹ್ಯಾಂಡಲ್ ಮಾಡಿದ್ರು ಅಂತ. ಆಮೇಲೆ ಅವರ ಹಣೆಯ ಮೇಲೆ ಇಲ್ಲೊಂದು ಏನೋ ಒಂದು ಮಾರ್ಕ್ ಇದೆ. ಈ ಮಾರ್ಕ್ ನೋಡ್ತಾ ಇದ್ರೆ ಅವ್ರ ಹಣೆಯ ಮೇಲೆ ಯಾವುದೋ ಒಂದು ಯಂತ್ರನ ಫಿಕ್ಸ್ ಮಾಡಿದಾರೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಈ ಇಂಟು ಆಕೃತಿಯ ತಲೆಯ ಕವಚ ಕೂಡ ಇದೆ. ಇಲ್ಲಿ ಅವರ ಮುಖವನ್ನ 2 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಭಾಗದಲ್ಲಿ ಸ್ವಲ್ಪ ಪಿಂಕ್ ಕಲರ್ನ ಹೈಲೈಟ್ ಮಾಡಿದ್ದಾರೆ, ಇನ್ನೊಂದು ಭಾಗದಲ್ಲಿ ಕಪ್ಪು ಕಲರ್ನ ಹೈಲೈಟ್ ಮಾಡಿದ್ದಾರೆ. ಪಿಂಕ್ ಅಂದ್ರೆ ಕಾಮ್ ಆಗಿ ಇರೋದು ಅಂತ, ಕಪ್ಪು ಅಂದ್ರೆ ಡೇಂಜರಸ್, ಮಿಸ್ಟ್ರಿ. ಸೊ ಈ ಸಿನಿಮಾದಲ್ಲಿ ಉಪೇಂದ್ರ ಅವರ ಕ್ಯಾರೆಕ್ಟರ್ ಈ ಎಲ್ಲಾ ವಿಷಯವನ್ನ ಹೇಳುತ್ತೆ ಅಂತ ಅರ್ಥ. ಅವರ ಬೆನ್ನಿನ ಹಿಂದೆ $2 ಇರೋ ತರ ಕಾಣಿಸ್ತಾ ಇದೆ. ಇದು ಹಾವಿನಿಂದ ಆದ ಆಕೃತಿಯ ತರನೂ ಇದೆ. ಮೋಸ್ಟ್ಲಿ ಆ ಆಪಲ್ ಕೊಡಕ್ ಬಂತಲ್ಲ ಆ ಹಾವು, ಅದನ್ನೇ ಅವ್ರು ಇಲ್ಲಿ ಇಟ್ಕೊಂಡಿರಬಹುದು. ಅಂದ್ರೆ ಇದರ ಅರ್ಥ ಇನ್ನೊಂದು ಇರಬಹುದು. $, ಇದೆಯಲ್ಲ, ಇದು ಪ್ರಗತಿಯ ಸಿಂಬಲ್ ಅಂತ ಅನ್ಸುತ್ತೆ. ಇಲ್ಲಿ ಉಪೇಂದ್ರ ಕ್ಯಾರೆಕ್ಟರ್ ಹಾವಿನ ಮಾತನ್ನು ಕೇಳದೆ ಅದನ್ನೇ ಬಗ್ಸಿರೋದ್ರಿಂದ ಹಾವನ್ನೇ $, ಸಿಂಬಲ್ ತರ ಮಾಡಿ ಬೆನ್ನಿನ ಹಿಂದೆ ತೋರಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲೂ ಕೂಡ ಕಾಗೆ ಇದೆ. ಮೊದಲೇ ಹೇಳಿದೀನಿ, ಈ ಕಾಗೆ ಇಲ್ಲಿ ಇರೋದಕ್ಕೆ ಅದರದೇ ಆದ ಒಂದು ದೊಡ್ಡ ಅರ್ಥ ಇದೆ ಅಂತ. ಬನ್ನಿ ಈಗ ಅದನ್ನ ಅನಾಲಿಸಿಸ್ ಮಾಡೋಣ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಕಾಗೆ ಚಿರಂಜೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಕಾಗೆಯನ್ನ ಕಾಕಾಭೂಷುಂಡಿ ಅಂತ ಕರೀತಾರೆ. ಈ ಕಾಕಾಭೂಷುಂಡಿಗೆ ರಾಮನಿಂದ ಒಂದು ವರ ಸಿಕ್ಕಿರುತ್ತೆ. ಅದೇನಪ್ಪಾ ಅಂತ ಅಂದ್ರೆ, ಟೈಮಿನ ಹೊರ ನಿಂತು ಪ್ರಪಂಚವನ್ನ ನೋಡೋದು. ಯಾವಾಗ ಟೈಮ್ ನಿಲ್ಲುತ್ತೆ, ಯಾವಾಗ ಟೈಮ್ ಶುರುವಾಗುತ್ತೆ, ಅದೆಲ್ಲವನ್ನ ಈ ಕಾಗೆ ಅಂದ್ರೆ ಕಾಕಾಭೂಷುಂಡಿ ನೋಡಬಹುದು. ಇನ್ನು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ, ಕಲಿಯುಗ ಅಂತ್ಯವಾಗಿ ಮತ್ತೊಂದು ಯುಗ ಶುರುವಾಗುತ್ತಲ್ಲ, ಅದನ್ನ ನೋಡೋದು ಕಾಗೆಯಿಂದ ಮಾತ್ರ ಸಾಧ್ಯ ಅಂತ. ನಮ್ಮ ಹಿಂದೂ ಮೈಥಾಲಜಿಯ ಪ್ರಕಾರ ಕಾಕಾಭೂಷುಂಡಿ ರಾಮಾಯಣವನ್ನ 11 ಸರಿ, ಮಹಾಭಾರತವನ್ನ 16 ಸರಿ ಡಿಫ್ರೆಂಟ್ ಟೈಮ್ ಲೈನ್ ಅಂದ್ರೆ ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ನೋಡಿದೆ ಅಂತೆ. ಪ್ರತಿ ಸಲ ನೋಡುವಾಗಲೂ ಅದಕ್ಕೆ ಬೇರೆದೇ ಆದ ರಾಮಾಯಣ ಮಹಾಭಾರತ ಕಂಡು ಬಂದಿತ್ತಂತೆ. ಇದು ಚಿರಂಜೀವಿ ಆಗಿರೋದ್ರಿಂದ ನಮ್ಮ ಕಲಿಯುಗ ಅಂತ್ಯವಾಗುವವರೆಗೂ ಇದು ಇರುತ್ತೆ. ಹಾಗೆ ಇನ್ನೊಂದು ಯುಗ ಶುರುವಾಗುವವರೆಗೂ ಇದು ಇದ್ದೇ ಇರುತ್ತೆ. ಈ ಕಾಗೆ 4 ಡೈಮೆನ್ಷನ್ ಕೂಡ ನೋಡಬಹುದು, ಅಲ್ಲಿ ತನಕ ಟ್ರಾವೆಲ್ ಕೂಡ ಮಾಡಬಹುದು. ಇದೊಂಥರ ಟೈಮ್ ಟ್ರಾವೆಲರ್. ಅದಕ್ಕೇನೆ ಇವತ್ತು ಕೂಡ ನಮ್ಗಳ ಮನೆಯಲ್ಲಿ ಯಾರಾದ್ರೂ ಸತ್ರೆ ಕಾಗೆಗೆ ಪಿಂಡ ಇಡ್ತೀವಿ. ಕಾರಣ ಕಾಗೆ ಆ ಆಹಾರವನ್ನು ತೆಗೆದುಕೊಂಡು ಹೋಗಿ ಸತ್ತಿರೋ ದೇಹ ಇರೋ ಲೋಕಕ್ಕೆ ಅದನ್ನ ತಲುಪಿಸುತ್ತೆ ಅಂತ. ಹಾಗಾದ್ರೆ ಅದಕ್ಕೂ ಈ ಸಿನಿಮಾದಲ್ಲಿ ಕಾಗೆಯನ್ನ ಬಳಸ್ಕೊಂಡಿರೋದಕ್ಕೂ ಏನ್ ಲಿಂಕ್ ಅಪ್ಪ ಅಂತಂದ್ರೆ, ಕಲಿಯುಗ ಅಂತ್ಯವಾಗಿ ಹೊಸದಾದ ಒಂದು ಲೋಕ ಶುರುವಾಗ್ತಾ ಇದೆ. ಆಗ ಅಲ್ಲಿ ಇರೋ ಒಂದೇ ಒಂದು ಜೀವಿ ಅಂದ್ರೆ ಅದು ಕಾಗೆ ಅಂತ. ಇನ್ನೊಂದು ಆಂಗಲ್ ಅಲ್ಲಿ ಹೇಳೋದಾದ್ರೆ,
ಹಾಗೆ ಇಲ್ಲಿ ಸಮಯದ ಹೊರಗೆ ನಿಂತು ನೈಸರ್ಗಿಕ ಚಕ್ರವು ಪುನರಾವರ್ತನೆ ಆಗೋದನ್ನ ನೋಡ್ತಾ ಇದೆ. ಅಂದರೆ ಮತ್ತೊಂದು ಯುಗ ಶುರುವಾಗೋದನ್ನ ನೋಡ್ತಾ ಇದೆ ಅಂತ. ಇದಿಷ್ಟು ಈ ವಿಡಿಯೋದಲ್ಲಿ ನನಗೆ ಕಂಡು ಬಂದ ಹಿಂಟ್ಗಳು. ಅದನ್ನ ನನ್ನದೇ ಆದ ರೀತಿಯಲ್ಲಿ ಅನಾಲಿಸಿಸ್ ಮಾಡಿದವೆ. ಈಗ ಅದನ್ನೆಲ್ಲ ಇಟ್ಕೊಂಡು ಈ ಸಿನಿಮಾದ ಕತೆ ಏನಿರ್ಬೋದು ಅಂತ ನಂದೇ ಆದ ಒಂದು ಫ್ಯಾನ್ ಥಿಯರಿನ ಹೇಳ್ತೀನಿ. ಒಂದು ಆಂಗಲ್ ಅಲ್ಲಿ ಥಿಂಕ್ ಮಾಡ್ಕೊಂಡು ಹೇಳೋದಾದ್ರೆ ಈ ಕತೆ ಏನಾಗಿರ್ಬೋದು ಅಂತಂದ್ರೆ, ಆಗ ಆಡಮ್ ಮತ್ತು ಈವ ಮಾಡಿದ ಆ ಒಂದು ತಪ್ಪಿನಿಂದ ಭೂಮಿಯಲ್ಲಿ ಏನೇನೋ ಆಗಿ ಅದರಿಂದ ಕಲಿಯುಗದ ಅಂತ್ಯವಾಗಿದೆ. ಮತ್ತೊಂದು ಯುಗ ಶುರುವಾಗಿದೆ. ಹೀಗೆ ಶುರುವಾದ ಆ ಮತ್ತೊಂದು ಯುಗದಲ್ಲೂ ಮತ್ತೆ ಅದೇ ಆಪಲ್, ಅದೇ ಹಾವು ಕೂಡ ಇದೆ. ಆದರೆ ಈ ಯುಗದಲ್ಲಿ ಮೊದಲು ಭೂಮಿಗೆ ಬರೋದು ನಮ್ಮ ಉಪೇಂದ್ರ ಸರ್ ಅವರ ಕ್ಯಾರೆಕ್ಟರ್. ಅವರು ತಮ್ಮ ಇಂಟೆಲಿಜೆಂಟಿಂದ ಆ ಆಪಲ್ ಅನ್ನ ತಿನ್ನೋದಿಲ್ಲ. ಹಾಗೆ ತಿಂದೇ ಇದ್ದಾಗ ಅವರಿಂದ ಯಾವ ತಪ್ಪು ಕೂಡ ಆಗೋದಿಲ್ಲ. ದೇವರು ಅವರಿಗೆ ಶಾಪ ಕೂಡ ಕೊಡೋದಿಲ್ಲ. ಹಾಗೇನಾದ್ರೂ ಆದ್ರೆ ಈ ಭೂಮಿಯಲ್ಲಿ ಏನೆಲ್ಲ ಚೇಂಜಸ್ ಆಗಬಹುದು ಅನ್ನೋದೇ ಈ ಸಿನಿಮಾ. ಆ ಟೀಸರ್ನ ಶುರುವಿನಲ್ಲಿ ಕೂಡ ಹೇಳ್ತಾರೆ, ಇದು AI ವರ್ಡ್ ಅಲ್ಲ, ಇದು UI ವರ್ಡ್ ಅಂತ. ಇದರಿಂದ ನನಗರ್ಥ ಆಗಿದ್ದು, ಇದು ಆಡಮ್ನ ಇಂಟೆಲಿಜೆನ್ಸ್ ಇಂದ ಆದ ವರ್ಡ್ ಅಲ್ಲ, ಉಪೇಂದ್ರ ಅವರ ಇಂಟೆಲಿಜೆನ್ಸ್ ಇಂದ ಆದ ವರ್ಡು ಅಂತ. ಆ ಒಂದು ತಪ್ಪಾಗ್ಲಿಲ್ಲ ಅಂದ್ರೆ ಎಲ್ರು ಎಷ್ಟು ಚೆನ್ನಾಗಿರ್ಬೋದಿತ್ತು, ಎಲ್ರು ಹೇಗೆ ಒಗ್ಗಟ್ಟಾಗಿ ಬದುಕ್ಬೋದಿತ್ತು ಅನ್ನೋದೇ ಈ ಸಿನಿಮಾದ ಮೇನ್ ಕಥೆಯಾಗಿರಬಹುದು ಅಂತ ಅನ್ಸುತ್ತೆ. ಟೀಸರ್ಲು ಕೂಡ ಇದು AI ವರ್ಡ್ ಅಲ್ಲ ಅಂತ ಹೇಳಿದ ಮೇಲೆ ಕ್ಯಾಮ್ರಾ ಮೂವ್ ಆಗುತ್ತೆ. ಸೊ ಹಾಗೆ ಮೂವ್ ಆದಾಗ ಆ ಕ್ಯಾಮ್ರಾ ಸೆರೆ ಹಿಡಿಯುವ ಪ್ರದೇಶ ಹೇಗಿರುತ್ತೆ ಅಂದ್ರೆ, ಎಲ್ಲಾ ಜನಾಂಗದವರು ವಾಸ ಮಾಡ್ತಾ ಇರೋ ಒಂದು ಜಾಗವನ್ನ ತೋರಿಸುತ್ತೆ. ಅಂದ್ರೆ ಆ ಸೇಬನ ಅವತ್ತು ತಿನ್ಲಿಲ್ಲ ಆಗಿದ್ರೆ ಹೀಗೆ ಬದುಕ್ಬೋದಿತ್ತು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದು ಫ್ಯಾನ್ ಥಿಯರಿ ಏನು ಅಂತಂದ್ರೆ, ಉಪೇಂದ್ರ ಕ್ಯಾರೆಕ್ಟ್ರು ಒಬ್ಬ ನಿರ್ದೇಶಕನ ಪಾತ್ರವನ್ನು ಇಲ್ಲಿ ಮಾಡ್ತಾ ಇರಬಹುದು. ಆತನ ಹೆಸರು ಸತ್ಯ ಆಗಿರಬಹುದು. ಈ ಸತ್ಯ ಮಾಡಿರೋ ಒಂದು ಕತೆ ಏನು ಅಂತಂದ್ರೆ, ಅವತ್ತು ಅವರೇನಾದ್ರೂ ತಿಂದೇ ಇರ್ದಿದ್ರೆ ಈ ಭೂಮಿಯಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದಿತ್ತು ಅನ್ನೋದೇ ಅವರ ಕತೆ ಅಂತ ಅನ್ಸುತ್ತೆ. ಅದನ್ನ ತೆರೆಯ ಮೇಲೆ ತರಬೇಕು ಅಂತ ಅವರು ಓಡಾಡ್ತಾ ಇದ್ದಾರೆ. ಅದು ಆಗುತ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಮುಂದಿನ ಕತೆ ಆಗಿರಬಹುದು. ಅದಕ್ಕೇನೆ ಟೀಸರಿನ ಕೆಲವು ದೃಶ್ಯಗಳು ನಮಗೆ ಸಿನಿಮಾದ ಸೆಟ್ ಹಾಗೆ ಫೀಲ್ ಆಗುತ್ತೆ. ಇದು ಒಂದು ಥಿಯರಿ ಅಷ್ಟೇ. ಇಲ್ಲಿ ಎಲ್ಲವೂ ನಾನು ಹೇಳಿರೋ ಥರನೇ ಇರಬೇಕು ಅಂತ ಏನಿಲ್ಲ. ಈ ಸಿನಿಮಾ ನಿಜವಾಗ್ಲೂ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಆಡಮ್ ಈವಾಗೂ ಈ ಸಿನಿಮಾದ ಕತೆಗೂ ಲಿಂಕ್ ಏನೋ, ಇದನ್ನೆಲ್ಲ ನಾವು ಥಿಯೇಟರ್ನಲ್ಲೇ ನೋಡಿ ತಿಳ್ಕೋಬೇಕು. ಇದು ಜಸ್ಟ್ ಡೈರೆಕ್ಟರ್ ಏನೆಲ್ಲ ಹಿಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನಮ್ಮದೇ ಆದ ರೀತಿಯಲ್ಲಿ ಮಾಡಿರೋ ಒಂದು ಸಣ್ಣ ಅನಾಲಿಸಿಸ್ ಅಷ್ಟೇ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೆ ಈ ವಿಡಿಯೋನ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನಗೆ ತಿಳಿಯದೇ ಇರೋ ಇನ್ಯಾವುದಾದ್ರು ವಿಷಯ ಇತ್ತು ಅಂದರೆ ಅದನ್ನು ಕೂಡ ಹೇಳಿ. ಥ್ಯಾಂಕ್ ಯು.